ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಕಾವ್ಯ ಆಚಾರ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಕೌಂಟ್ ಡೌನ್. ಉಭಯ ಸದನ ಉದ್ದೇಶಿಸಿ ನಾಳೆ ರಾಜ್ಯಪಾಲರ ಭಾಷಣ. ಸರ್ಕಾರ ಕಟ್ಟಿಹಾಕಲು ವಿಪಕ್ಷಗಳ ಭರ್ಜರಿ ಪ್ಲಾನ್. ಡಿಕೆಶಿ ಅಮಿತ್ ಶಾ ಒಂದೇ ವೇದಿಕೆ ಹಂಚಿಕೊಂಡಿದ್ರು. ಇದು ಬಹಳ ಸಂತಸ ತಂದಿದೆ. ಡಿಸಿಎಂಗೆ ಒಳ್ಳೆಯದಾಗಲಿ ಎಂದ ಕೇಂದ್ರ ಸಚಿವ ಸೋಮಣ್ಣ. ಸ್ಯಾಂಡಲ್ವುಡ್ ಕಲಾವಿದರ ವಿರುದ್ಧ ಡಿಕೆಶಿ ಅಸಮಾಧಾನ. ಫಿಲ್ಮ್ ಫೆಸ್ಟ್ ವೇದಿಕೆಯಲ್ಲೇ ಬೇಸರ. ಮೇಕೆದಾಟು ಪಾದಯಾತ್ರೆ ಬೆಂಬಲಿಸಿದ್ದಕ್ಕೆ ಕಿಡಿ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ. ಕರವೇ ಕಚೇರಿಯ ಮುಂದೆ ಪತ್ರ ಚಳುವಳಿ. ಸಿಎಂಗೆ ರಕ್ತದಲ್ಲಿ ಲೆಟರ್ ಬರೆಯಲು ಮುಂದಾದ ನಾರಾಯಣಗೌಡ. ಹೃದಯಾಘಾತಕ್ಕೆ ಬೆಂಗಳೂರಿನ ಮತ್ತೋರ್ವ ಕಾರಲ್ಲೇ ಬಲಿ. ಸ್ಥಳದಲ್ಲೇ ಕೊಡಿಗೆಹಳ್ಳಿ ಪೊಲೀಸರು ಪರಿಶೀಲನೆ. ಎತ್ತ ಹೊಸಕೆರೆಹಳ್ಳಿ ಅಪಘಾತದ ಸಿಸಿಟಿವಿ ದೃಶ್ಯ ಪತ್ತೆ. ಸ್ಯಾಂಡಲ್ವುಡ್ನ ನಟ ಮತ್ತು ನಟಿಯರಿಗೆ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ಗೆ ಏನಾಗಿದೆ? ಒಗ್ಗಟ್ಟಿಲ್ವಾ? ನಾಯಕತ್ವ ಕೊರತೆ ಏನಾದ್ರೂ ಕಾಡ್ತಾ ಇದೆಯಾ? ನಾಡು, ನುಡಿ, ನೆಲ, ಜಲ, ಗಡಿ, ಭಾಷೆ ವಿಚಾರದಲ್ಲಿ ನಟ ನಟಿಯರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸೂಪರ್ ಸ್ಟಾರ್ ಹೀರೋಗಳ ತಾಕತ್ತು ಬರೀ ಮಾಸ್ ಡೈಲಾಗ್ಗೆ ಮಾತ್ರನಾ? ರಾಜ್ಯಕ್ಕೆ ಅನ್ಯಾಯ ಆದಾಗ ಯಾರು ಮುಂದೆ ಬಂದು ಪ್ರಶ್ನೆ ಮಾಡಲ್ಲ ಯಾಕೆ? ಕನ್ನಡಿಗರಿಗೆ ಅಪಮಾನವಾದಾಗ್ಲೂ ಕೂಡ ಇದನ್ನ ಖಂಡಿಸದೇ ಇರೋದು ಸರಿನಾ? ಸ್ಯಾಂಡಲ್ವುಡ್ಗೆ ಏನಾಗಿದೆ ಎನ್ನುವಂತಹ ಪ್ರಶ್ನೆಯನ್ನ ಇದೀಗ ಡಿಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ಗಮನಿಸೋದಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಏನೋ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸೂಪರ್ ಸ್ಟಾರ್ ಹೀರೋಗಳ ತಾಕತ್ತು, ಅವರ ಮಾಸ್ ಡೈಲಾಗ್ ಬರೀ ಸಿನಿಮಾಕ್ಕೆ ಮಾತ್ರನಾ? ಹಾಗಾದ್ರೆ ನಾಡು ಎನ್ನುವಂತಹ ವಿಚಾರ ಬಂದಾಗ್ಲೂ, ನುಡಿ ಎನ್ನುವಂತಹ ವಿಚಾರ ಬಂದಾಗ್ಲೂ, ನೆಲ, ಜಲ, ಗಡಿ ಅಂತ ಬಂದಾಗ ಎಲ್ಲಾ ಕನ್ನಡಿಗರು ಒಗ್ಗಟ್ಟಾಗ್ಬೇಕಲ್ವಾ? ಆದ್ರೆ ಯಾಕೆ ಸ್ಯಾಂಡಲ್ವುಡ್ನ ಮಂದಿ ಒಗ್ಗಟ್ಟಾಗ್ತಾ ಇಲ್ಲ? ಇನ್ನ ಬೆಳಗಾವಿಯಲ್ಲಿ ಗಡಿ ವಿಚಾರ ಬಂದಾಗ್ಲೂ, ಹಾಗೆ ಇತ್ತೀಚೆಗೆ ನಡೆದಂತಹ ಭಾಷೆ ವಿಚಾರ ಬಂದಾಗ್ಲೂ ಕೂಡ ಯಾಕೆ ಧ್ವನಿಯನ್ನ ಎತ್ತಲಿಲ್ಲ? ಈ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ಬೆಂಗಳೂರು ಚಲನಚಿತ್ರೋತ್ಸವ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ರು. ಇಂತಹ ಸಂದರ್ಭದಲ್ಲಿ ಭಾಷಣದ ವೇಳೆ ಸಿನಿಮಾ ನಟ ಮತ್ತು ನಟಿಯರಿಗೆ ಪರೋಕ್ಷವಾಗಿ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ನು ನಟಿಯರಿಗೆ ಪರೋಕ್ಷವಾಗಿ ಹೇಳಿಕೆಯನ್ನ ನೀಡಿದ್ದು, ಹಾಗೆ ನಿಮ್ಮ ಚಲನವಲನ, ಹಾವಭಾವ ಎಲ್ಲವೂ ಕೂಡ ನಮಗೆ ಅರ್ಥವಾಗುತ್ತೆ, ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇರ್ತೇವೆ. ಆದರೆ ನಾಡು, ನುಡಿ, ನೆಲ, ಜಲ, ಗಡಿ ಹಾಗೆ ಭಾಷೆ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿರ್ತೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ನೇರವಾಗಿ ಸ್ಯಾಂಡಲ್ವುಡ್ ಮಂದಿಗೆ ಕೇಳಿದ್ದಾರೆ. ಇನ್ನು ರಾಜ್ಯಕ್ಕೆ ಅನ್ಯಾಯ ಆದಾಗ ಯಾಕೆ ಮುಂದೆ ಬಂದು ಪ್ರಶ್ನೆಯನ್ನ ಮಾಡಲ್ಲ? ಬೆಳಗಾವಿ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ನೀವು ಖಂಡನೆ ಮಾಡಲಿಲ್ಲ ಯಾಕೆ ಅಂತ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್ ಇಂತಹ ವಿಚಾರಗಳು ಬಂತು ಅಂದ್ರೆ ಕನ್ನಡ ನಾಡು, ನುಡಿ ಎನ್ನುವಂತಹ ವಿಚಾರಗಳು ಬಂತು ಅಂತಂದ್ರೆ ಸಿಡಿದೇಳ್ತಾ ಇದ್ರು. ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ರು. ಸ್ಟಾರ್ಗಳ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಪೆಟ್ಟು ಬೀಳೋ ಭಯ ಏನಾದ್ರೂ ಕಾಡ್ತಾ ಇದೆಯಾ ನಿಮ್ಗೆ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಸ್ಯಾಂಡಲ್ವುಡ್ ನಟ ನಟಿಯರ ಮುಂದೆ ಇಟ್ಟಿದ್ದಾರೆ. ಇನ್ನು ಕನ್ನಡ ನಾಡು, ನುಡಿ ವಿಚಾರವಾಗಿ ಬಂದಾಗ ಅಣ್ಣಾವ್ರು ಅಂತಾನೆ ಹೇಳ್ಬೋದು. ಅಣ್ಣಾವ್ರು ಯಾವಾಗ್ಲೂ ಕೂಡ ಇಂತಹ ವಿಚಾರದಲ್ಲಿ ಯಾವಾಗ್ಲೂ ಮುಂದೆ ಇರ್ತಾ ಇದ್ರು. ಇನ್ನು ಶಂಕರ್ ನಾಗ್ ಅವರು ಕೂಡ ಮುಂದೆ ಇರ್ತಾ ಇದ್ರು. ಅಂಬರೀಷ್ ಅವರಾಗಿರ್ಬಹುದು, ವಿಷ್ಣುವರ್ಧನ್ ಆಗಿರಬಹುದು, ಇವರೆಲ್ಲರೂ ಕೂಡ ಕನ್ನಡ ನಾಡು ನುಡಿಗೋಸ್ಕರ ಮೊದಲ ಸರತಿ ಸಾಲಿನಲ್ಲಿ ಯಾವಾಗ್ಲೂ ಕೂಡ ಇರ್ತಾ ಇದ್ರು, ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ರು. ಸ್ಯಾಂಡಲ್ವುಡ್ ಅಂದ್ರೆ ನಾವೆಲ್ಲರೂ ಕೂಡ ಕನ್ನಡಿಗರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತುತ್ತೇವೆ ಅಂತ ಮೊದಲು ಹೋರಾಟಕ್ಕೆ ಇಳಿತಾ ಇದ್ದದ್ದೇ ಅಣ್ಣಾವ್ರು ಅಂತಾನೆ ಹೇಳ್ಬೋದು. ಇನ್ನು ಅಣ್ಣಾವ್ರ ಒಂದು ನೇತೃತ್ವದಲ್ಲಿ ಏನೇನೆಲ್ಲ ಚಳುವಳಿಗಳನ್ನ ನೋಡಿಲ್ಲ, ಏನೆಲ್ಲ ಹೋರಾಟಗಳನ್ನ ನೋಡಿಲ್ಲ ನಾವು. ಆದ್ರೆ ಇಂತಹ ಸಂದರ್ಭ ಅಂದ್ರೆ ಮೊನ್ನೆಯಷ್ಟೇ ನಡೆದಂತಹ ಈ ಬೆಳಗಾವಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಈ ಒಂದು ಘಟನೆ ಬೆಳಗಾವಿಯಲ್ಲಿ ನಡೆದಾಗ ಯಾವ ಒಬ್ಬ ಸಿನಿಮಾ ನಟ ನಟಿ ಕೂಡ ಈ ಬಗ್ಗೆ ಧ್ವನಿಯನ್ನ ಎತ್ತಲಿಲ್ಲ ಯಾಕೆ?
ಆಕ್ಚುಲಿ ಇದು ಕೇಳ್ತಾ ಇರುವಂತಹ ಪ್ರಶ್ನೆ ಸರಿಯಾಗಿದೆ ಅಂತಾನೆ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ನಿರ್ಧಾರವನ್ನ ಮಾಡಿಕೊಂಡು ಆ ಚಲನಚಿತ್ರೋತ್ಸವದ ಉದ್ಘಾಟನೆಯಲ್ಲಿ ಒಂದು ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಇದಕ್ಕೆ ಸ್ಯಾಂಡಲ್ವುಡ್ ಮಂದಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದ ಕಲಾವಿದರ ವಿರುದ್ಧ ಇದೀಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮೇಲೆ ಬಹಿರಂಗವಾಗಿ ಬೇಸರವನ್ನ ಹೊರಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮೇಕೆದಾಟು ಪಾದಯಾತ್ರೆ ವೇಳೆ ಬೆಂಬಲಿಸದೆ ದೂರವನ್ನ ಉಳಿದಿತ್ತು ಚಿತ್ರರಂಗ. ಹಾಗೆ ಖುದ್ದು ಆಹ್ವಾನವನ್ನ ಕೊಟ್ಟಿದ್ರೂ ಕೂಡ ಮೇಕೆದಾಟು ಪಾದಯಾತ್ರೆಗೆ ಬಂದಿರಲಿಲ್ಲ. ದುನಿಯಾ ವಿಜಯ್, ಸಾಧು ಕೋಕಿಲ ಇಬ್ಬರಿಂದ ಮಾತ್ರ ಬೆಂಬಲ ಸಿಕ್ಕಿತ್ತು. ನಿನ್ನೆ ನಡೆದಂತಹ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ಅಂತ ಅನ್ಕೊಳ್ಳೋದಾದ್ರೆ ಇತ್ತೀಚೆಗೆ ಫ್ಯಾನ್ ವಾರ್ಗಳಂತೂ ನಾವು ನೀವು ನೋಡ್ತಾನೆ ಇರ್ತೀವಿ. ಫ್ಯಾನ್ ವಾರ್ ಆಗ್ತಾ ಇರುತ್ತೆ. ಆದ್ರೆ ಈ ಫ್ಯಾನ್ ವಾರ್ ಮಧ್ಯೆ ಒಗ್ಗಟ್ಟು, ನಾವೆಲ್ಲರೂ ಕನ್ನಡಿಗರು ಅನ್ನುವಂತಹ ಒಗ್ಗಟ್ಟನ್ನ ಸ್ಯಾಂಡಲ್ವುಡ್ ಮಂದಿ ತೋರಿಸ್ಬೇಕಲ್ವಾ? ಯಾಕೆ ತೋರಿಸ್ತಾ ಇಲ್ಲ? ಇನ್ನು ಮೇಕೆದಾಟು ವಿಚಾರವಾಗಿಯೂ ಕೂಡ ಇಲ್ಲಿ ಗಮನಿಸೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಅವರೇ ಆಹ್ವಾನವನ್ನ ಕೂಡ ಕೊಟ್ಟಿರ್ತಾರೆ. ಮೇಕೆದಾಟು ಕನ್ನಡಿಗರ ಒಂದು ಯೋಜನೆ ಆಗಿದೆ, ಇದರಿಂದ ಕನ್ನಡಿಗರಿಗೆ ಒಳ್ಳೇದಾಗುತ್ತೆ ಎನ್ನುವಂತಹ ಒಂದು ಯೋಜನೆಯನ್ನ ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ, ನೀವು ಕೂಡ ಈ ಒಂದು ಪಾದಯಾತ್ರೆಗೆ ಬನ್ನಿ ಅಂತ ಖುದ್ದಾಗಿ ಆಹ್ವಾನವನ್ನ ಕೊಟ್ಟಿರ್ತಾರಂತೆ. ಆದ್ರೆ ಅದಕ್ಕೆ ಸ್ಪಂದನೆಯನ್ನ ನೀಡಿದ್ದು ನಟ ದುನಿಯಾ ವಿಜಯ್ ಹಾಗೆ ಹಾಸ್ಯ ನಟ ಸಾಧು ಕೋಕಿಲ ಇವರಿಬ್ಬರು ಮಾತ್ರ ಸ್ಪಂದನೆಯನ್ನ ನೀಡಿದ್ರು. ಆದ್ರೆ ಇನ್ನು ಉಳಿದಂತಹ ಯಾವ ನಟ ನಟಿಯರು ಕೂಡ ಸ್ಪಂದನೆಯನ್ನ ನೀಡಿರಲಿಲ್ಲ. ಇದೇ ವಿಚಾರವಾಗಿ ನಿನ್ನೆ ನಡೆದಂತಹ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಪಾದಯಾತ್ರೆಗೆ ಬಂದಿರಲಿಲ್ಲ ಅಂತ ಇದೀಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ನಾವು ಈ ವಿಚಾರವಾಗಿ ನೋಡೋದಾದ್ರೆ ಬರೀ ಒಂದು ಹೋರಾಟ ಅಂದರೆ ಕನ್ನಡ ಭಾಷೆಯ ಪರವಾಗಿ ಆಗಿರ್ಬೋದು ಅಥವಾ ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದಾದರೆ ಮೊದಲು ಈ ಹಿಂದೆ ಎಲ್ಲ 70ರ ದಶಕ 80ರ ದಶಕ 90ರ ದಶಕದಲ್ಲೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಅಣ್ಣ ಅವರು, ವಿಷ್ಣುವರ್ಧನ್, ಹಾಗೆ ಘಟಾನುಘಟಿ ನಟ ನಟಿಯರು ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ರು. ಇಂತಹ ಹೋರಾಟಗಳು ಬಂತು ಅಂತಂದ್ರೆ. ಆದರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಮಂದಿಯಲ್ಲಿ ಒಗ್ಗಟ್ಟು ಅನ್ನೋದು ಕಡಿಮೆಯಾಗಿದೆ ಎನ್ನುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಷ್ಟೇ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು, ನನಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೆ ಈ ಸಿನಿಮಾ ನಟರ ಬಗ್ಗೆ ನನಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಎನ್ನುವಂತಹ ಮಾತಿನಿಂದ ತಮ್ಮ ಭಾಷಣವನ್ನ ಆರಂಭ ಮಾಡ್ತಾರೆ. ಅದಕ್ಕೆ ಕಾರಣ ಕೂಡ ಏನು ಅಂತ ಕೊಡ್ತಾ ಹೋಗ್ತಾರೆ. ಇನ್ನು ನಾವು ಕೋವಿಡ್ ಮುಗಿದ ಮೇಲೆ ಸಮಯದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಒಂದು ಕಾರ್ಯಕ್ರಮ ಯಾವುದು ಅಂದರೆ ನಮ್ಮ ಜಲ ನಮ್ಮ ಹಕ್ಕು. ಈ ಒಂದು ಜಾಥಾವನ್ನ ಮಾಡಿದ್ವಿ. ಆದರೆ ಆ ಒಂದು ಜಾಥಾಗೆ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಬಂದಿರಲಿಲ್ಲ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಆನಂತರ
ಯಾವ ನಟರು ಕೂಡ ನಮಗೆ ಬೆಂಬಲವನ್ನ ಕೊಡಲಿಲ್ಲ ಆ ಒಂದು ಸಮಯದಲ್ಲಿ. ವಿಜಿ ಬಿಟ್ರೆ ಅಂದ್ರೆ ದುನಿಯಾ ವಿಜಿ ಹಾಗೆ ಸಾಧು ಕೋಕಿಲ ಇಬ್ಬರನ್ನ ಬಿಟ್ರೆ ಬೇರೆ ಇನ್ಯಾರೂ ಕೂಡ ನಮಗೆ ಬೆಂಬಲವನ್ನ ಕೊಡಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅದಕ್ಕೆ ನಮ್ಮ ಸರ್ಕಾರ ಬಂದ ಕೂಡಲೇ ಸಾಧು ಕೋಕಿಲ ಅವರಿಗೆ ಏನಾದರೂ ಮಾಡಬೇಕು, ಅವರಿಗೆ ಗೌರವವನ್ನ ಕೊಡಬೇಕು ಅಂತ ಅಕಾಡೆಮಿಯ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ವಿ ಎನ್ನುವಂತಹ ಮಾತುಗಳನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿರುವಂಥದ್ದು. ಹಾಗೆ ನಮ್ಮ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತವರನ್ನ ನಾವು ಗುರುತಿಸಬೇಕು ಅಂತ ಹೇಳಿ ಅವರಿಗೆ ಸ್ಥಾನವನ್ನ ಕೊಟ್ಟಿದ್ದೀವಿ. ನನ್ನನ್ನ ಕೆಲವು ನಟರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಡ್ಬಿಡ್ತಾರೆ ಎನ್ನುವಂತಹ ಮಾತುಗಳನ್ನ ಕೂಡ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ಯಾಂಡಲ್ವುಡ್ ನಟಿ ಮೇಲೆ ಹಾಗೆ ನಟರ ಮೇಲೆ. ಇನ್ನು ಮಾತನ್ನ ಮುಂದುವರಿಸಿ ಇಂದಿನ ಕಾರ್ಯಕ್ರಮವನ್ನೇ ನೋಡಿ, ಒಂದು 10 ಜನ ಬಂದಿರೋದು ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿಲ್ಲ ಎನ್ನುವಂತಹ ಅಸಮಾಧಾನವನ್ನು ಹಾಗೆ ಆಕ್ರೋಶ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕನ್ನಡ ನಾಡಿಗಾಗಿ ನುಡಿಗಾಗಿ ಆಗಿರುತ್ತೆ. ಅಂತಹ ಕಾರ್ಯಕ್ರಮಗಳಿಗೆ ನೀವು ಯಾಕೆ ಬರಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇಟ್ಟಿರುವಂಥದ್ದು. ಇನ್ನು ಈ ಕುರಿತಾಗಿ ನಟ ನಟಿಯರು ಏನು ಹೇಳ್ತಾರೆ, ಸ್ಯಾಂಡಲ್ವುಡ್ನ ನಟ ನಟಿಯರು ಏನು ಹೇಳ್ತಾರೆ, ಏನು ಪ್ರತಿಕ್ರಿಯೆ ನೀಡ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, ಹಾಗೆ ಸಾಧು ಕೋಕಿಲ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಹಲವಾರು ಮಂದಿ ಕೂಡ ಈ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಭಾಗಿಯಾಗಿದ್ದರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಅಸಮಾಧಾನಕ್ಕೆ ಸ್ಯಾಂಡಲ್ವುಡ್ ಮಂದಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಫಿಲ್ಮ್ ಬ್ಯೂರೋ ಹೆಡ್ ರವಿ ಸಾರ್ವಿಕರ್. ರವಿಕುಮಾರ್, ಇನ್ನು ಸ್ಯಾಂಡಲ್ವುಡ್ಗೆ ಒಗ್ಗಟ್ಟಿನ ಕೊರತೆ ಏನಾದರೂ ಎದುರಾಗಿದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡ ನಾಡು ಆಗಿರ್ಬೋದು, ನುಡಿ ಆಗಿರ್ಬೋದು, ಜಲ ಆಗಿರ್ಬೋದು, ಇಂತಹ ವಿಚಾರಗಳು ಬಂತು ಅಂತಂದ್ರೆ ಹಿಂದೆ ಅಣ್ಣವರಾಗಿರಬಹುದು, ಹಾಗೆ ಘಟಾನುಘಟಿ ನಾಯಕರು ಹಾಗೆ ನಟ ನಟಿಯರು ಕೂಡ ಭಾಗಿಯಾಗ್ತಾ ಇದ್ರು. ಆದರೆ ಇವಾಗ ಸ್ಯಾಂಡಲ್ವುಡ್ನಲ್ಲಿ ಏನಾಗಿದೆ ಎನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ರವಿ. ನಿನ್ನೆ ತಾನೇ ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿರುವಂಥದ್ದು. ಅದ್ರ ಜೊತೆಗೆ ಡಿ.ಕೆ. ಎಲ್ಲೊಂದು ಕಡೆ ಶಿವಕುಮಾರ್ ಅವರು ಒಂದು ರೀತಿಯಾದಂತಹ ಚಿತ್ರರಂಗಕ್ಕೆ ಒಂದು ಟಾಂಗ್ ಕೊಟ್ಟಿರುವಂತಹ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತಿನ ಒಂದು ಚಿತ್ರರಂಗದ ವ್ಯವಸ್ಥೆಯನ್ನು ನಾವು ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ಚಿತ್ರರಂಗದ ಸ್ಟಾರ್ ನಟರು ಕೂಡ ಯಾವುದೇ ರೀತಿಯಾದಂತಹ ಒಂದಿಷ್ಟು ಕಾವೇರಿ ವಿಚಾರ ಇರ್ಬೋದು, ಮತ್ತು ಮೇಕೆದಾಟು ವಿಚಾರಗಳಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಚಿತ್ರರಂಗದ ಸ್ಟಾರ್ಗಳು ಸಪೋರ್ಟ್ ಮಾಡ್ತಾಯಿಲ್ಲ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಮಾಡ್ತಾ ಇರುವಂಥದ್ದು, ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸ್ಟಾರ್ ನಟರಿಗೆ ಒಂದು ಪರೋಕ್ಷವಾಗಿ ಒಂದು ಟಾಂಗ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಕಾವೇರಿ ಗಲಾಟೆ ವಿಚಾರದಲ್ಲಿರ್ಬೋದು, ಮೇಕೆದಾಟು ವಿಚಾರದಲ್ಲಿರ್ಬೋದು, ಮತ್ತು ಇತ್ತೀಚೆಗೆ ನಡೆದಂತಹ ಒಂದು ಮಹಾರಾಷ್ಟ್ರದ ಒಂದು ನಮ್ಮ ಕನ್ನಡಿಗರ ಒಂದು ವಿಚಾರದಲ್ಲಿ ಇರಬಹುದು, ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ ಅನ್ನುವಂಥದ್ದು ಒಗ್ಗಟ್ಟಾಗಿಲ್ಲ. ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಜನ ಬರ್ತಾ ಇರ್ತಾರೆ, ಅವರು ಬಂದು ಎಲ್ಲೋ ಬೆರಳಿಕೆಷ್ಟು ಮಾತ್ರ ಜನ ಬರ್ತಾ ಇರ್ತಾರೆ, ಅವರಷ್ಟೇ ಸಪೋರ್ಟ್ ಕೊಡ್ತಾ ಇರ್ತಾರೆ. ಹಾಗಾಗಿ ಇಷ್ಟೇ ಆದರೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸಾಕಷ್ಟು ನಾವು ವಲಯಗಳಲ್ಲಿ ನೋಡ್ತಾ ಇದ್ದರೆ, ಯಾಕಂದರೆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಕಾವ್ಯ ಏನಪ್ಪ ಅಂತಂದರೆ ಪ್ರತಿಯೊಂದು ಕೂಡ ಸರ್ಕಾರದಿಂದ ಅಂದರೆ ಇವಾಗ ಅವರೇನಾದರೂ ಪರ್ಮಿಷನ್ ಕೊಡದೇ ಇರೋ ವಿಚಾರಗಳಿರ್ಬೋದು, ಈ ಥರ ಎಲ್ಲ ಆದರೆ ಎಲ್ಲ ಒಂದು ಕಡೆ ಚಿತ್ರರಂಗ ನಿಲ್ಲುವಂತಹ ಒಂದು ಪರಿಸ್ಥಿತಿ ಕೂಡ ನಾವು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿನ್ನೆ ಒಂದು ಯಾಕಂದರೆ ಅವರ ಒಂದು ಯಾಕಂದರೆ ಪ್ರತಿಯೊಬ್ಬ ಕನ್ನಡಿಗನಾಗಿ, ಒಬ್ಬ ಕಲಾವಿದನಾಗಿ, ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಒಂದು ಎಲ್ಲವನ್ನು ಜವಾಬ್ದಾರಿಯನ್ನು ಒಬ್ಬ ಸ್ಟಾರ್ ಆದಂಥವರು ನಮ್ಮ ಕನ್ನಡ ಚಿತ್ರರಂಗದಂತಹ ಒಂದು ಸ್ಟಾರ್ ನಟರು ಕೂಡ ಎಲ್ಲರೂ ಭಾಗಿಯಾದರೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ತುಂಬಾ ಯಾಕಂದರೆ ಅವರ ಒಂದು ಇನ್ಫ್ಲುಯೆನ್ಸ್ ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಕಾವ್ಯ. ಜೊತೆಗೆ ಇನ್ನೊಂದು ಏನಂತಂದರೆ ಇಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಾವು ನೋಡ್ತಾ ಇದ್ದರೆ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಎಲ್ಲ ರೀತಿಯಾದಂತಹ ಸರ್ಕಾರದಿಂದ ಕೆಲವೊಂದಿಷ್ಟು ಸವಲತ್ತುಗಳನ್ನು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಜೊತೆಗೆ ವಾಣಿಜ್ಯ ಮಂಡಳಿ ಅನ್ನುವಂಥದ್ದು, ಸೊ ಎಲ್ಲೋ ಒಂದು ಕಡೆ ವಾಣಿಜ್ಯ ಮಂಡಳಿ ಈ ನಿಟ್ಟಿನಲ್ಲಿ ಸ್ಟಾರ್ ನಟರಿಗೆ ಮತ್ತು ಕಲಾವಿದರಿಗಿರ್ಬೋದು, ತಂತ್ರಜ್ಞರಿರ್ಬೋದು, ಅವರಿಗೆ ಮುಖ್ಯವಾಗಿ ಒಂದು ಗಮನವನ್ನು ಕೊಡುವುದರ ಮೂಲಕ ಒಂದೆಲ್ಲ ಒಂದು ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ಈ ಒಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಟಾಂಗ್ ಕೊಟ್ಟಿರ್ಬೋದು ಅಂತ ಹೇಳ್ಬೋದು ಕಾವ್ಯ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್.
ಒಂದ್ ಸ್ಟೋರಿನ ಎಷ್ಟು ಅಂತ ರ್ಯಾಪ್ ಅಪ್ ಮಾಡಕ್ಕಾಗುತ್ತೆ? ಪದೇ ಪದೇ ಹೇಳಿದ್ರೆ ಅದನ್ನೇ ಕೊಟ್ಟಿರೋ 4 ಪಾಯಿಂಟ್ಸ್ನೇ ಉಲ್ಟಾ ಉಲ್ಟಾ ಹೇಳ್ತಾರೆ ಅಂತ ಅಲ್ಲಿ ಕಂಪ್ಲೇಂಟ್ ಹೋಗಲ್ವಾ? ಎಲ್ಲಿ ಅದನ್ನೇನು ಹೇಳ್ದೆ ಮತ್ತೆ? ಅದನ್ನೆಲ್ಲ ಅದನ್ನೆಲ್ಲ ತಗೊಂಡಿದ್ದಾದ್ಮೇಲೆ ತಾನೇ ಇದು ಮಾಡಿದ್ದು. ಕನೆಕ್ಟ್ ಆಗಿಲ್ಲ ಅಂತಂದಾಗ ಅದನ್ನ ಅವ್ರ ಹತ್ರ ಮಾತಾಡ್ಕೋಬೇಕು, ಇಲ್ಲ ಅಂತಂದ್ರೆ ಬೇರೆ ಸ್ಟೋರಿಗೆ ಹೋಗ್ಬೇಕು. ಎಸ್, ನಟ ನಟಿಯರು ಯಾವುದೇ ಒಂದು ಗಡಿ ವಿಚಾರ ಆಗಿರ್ಬೋದು, ನಾಡು ನುಡಿ ವಿಚಾರವಾಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಭಾಗಿಯಾಗಲ್ಲ, ಒಗ್ಗಟ್ಟನ್ನ ತೋರಿಸಲ್ಲ ಅಂತ ಡಿಕೆಶಿ ಅವರು ನಿನ್ನೆ ನಡೆದಂತಹ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ರು. ಇನ್ನು ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು. ಆದ್ರೆ ಅದೇ ವಿಚಾರವಾಗಿ ಇದೀಗ ಆರ್ ಅಶೋಕ್ ಅವರು ಪೋಸ್ಟ್ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಇನ್ನು ಡಿಕೆಶಿ ಅವರೇ, ನೀವು ಮಾಡಿದ್ದಂಥದ್ದು ರಾಜಕೀಯ ಪಾದಯಾತ್ರೆ, ಕಲಾವಿದರು ಭಾಗಿಯಾಗೋದು ಅವರ ವಿವೇಚನೆಗೆ ಬಿಟ್ಟಿದ್ದು. ಇನ್ನು ಎಕ್ಸ್ ನಲ್ಲಿ ಈ ರೀತಿ ಪೋಸ್ಟ್ ಮಾಡಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪಕ್ಷಕ್ಕೆ ಸಲ್ಯೂಟ್ ಮಾಡಿ ಅಡಿಯಾಳ ಆಗಬೇಕೆಂಬ ಮನಸ್ಥಿತಿ ನಿಮ್ಮದಾಗಿದೆ ಎನ್ನುವಂತಹ ಅಡಿಬರಹವನ್ನ ಕೂಡ ಬರೆದಿದ್ದಾರೆ. ಇನ್ನು ಸ್ವಾಮಿ ಡಿಕೆಶಿ ಅವರೇ, ಅಂತಹ ಮನಸ್ಥಿತಿಯಿಂದ ನೀವು ಹೊರಬರಬೇಕಾಗತ್ತೆ. ಕಲೆ ಹಾಗೂ ಕಲಾವಿದರು ಯಾರ ಸ್ವತ್ತೂ ಕೂಡ ಅಲ್ಲ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿರುವಂಥದ್ದು. ಇನ್ನು ಮೊದಲು ಕಲಾವಿದರಿಗೆ ಗೌರವ ಕೊಡುವುದನ್ನ ಕಲಿಯಿರಿ. ಡಿಕೆಶಿ ಅವರೇ, ನೀವು ಮಾಡಿದ್ದಂಥದ್ದು ರಾಜಕೀಯ ಪಾದಯಾತ್ರೆ ಆಗಿದೆ. ಮೇಕೆದಾಟು ವಿಚಾರವಾಗಿ ನೋಡೋದಾದ್ರೆ ಪಾದಯಾತ್ರೆಯನ್ನ ಮಾಡಿದ್ರು. ಈ ಒಂದು ಪಾದಯಾತ್ರೆಯಲ್ಲಿ ನಟ ನಟಿಯರು ಯಾರೂ ಕೂಡ ಭಾಗಿಯಾಗಿಲ್ಲ. ಸಾಧು ಕೋಕಿಲ ಹಾಗೂ ಇನ್ನ ಈ ವಿಚಾರವಾಗಿ ನೋಡೋದಾದ್ರೆ ಕೆಲವೊಂದಷ್ಟು ಮಂದಿ ಮಾತ್ರ ಭಾಗಿಯಾಗಿದ್ರು ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಆದರೆ ಇದೇ ವಿಚಾರವಾಗಿ ಆರ್ ಅಶೋಕ್ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಈ ವಿಚಾರವಾಗಿ ಪೋಸ್ಟ್ ಮಾಡಿದಂತಹ ಅವರು, ನೀವು ಮಾಡಿದ್ದು ರಾಜಕೀಯ ಪ್ರೇರಿತವಾದಂತಹ ಒಂದು ಪಾದಯಾತ್ರೆ, ಆ ಒಂದು ಪಾದಯಾತ್ರೆಗೆ ಅವರಿವರ ಇಷ್ಟಕ್ಕೆ ತಕ್ಕಂತೆ ಅವ್ರು ಬರ್ತಾರೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಒಟ್ಟಾರೆಯಾಗಿ ಕಲಾವಿದರಿಗೆ ಗೌರವವನ್ನ ಕೊಡಿ, ಕಲಾವಿದರ ವಿವೇಚನೆಗೆ ಬಿಟ್ಟಿರುವಂಥದ್ದು ಈ ಒಂದು ವಿಚಾರ ಎನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಎಸ್, ನೀವು ಕೂಡ ಪೋಸ್ಟ್ ಅನ್ನ ನೋಡ್ತಾ ಇದ್ದೀರಾ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗಿದೆ. ಈ ವಿಚಾರವಾಗಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಪತ್ರ ಚಳುವಳಿಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ, ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಪತ್ರ ಚಳುವಳಿ ಆರಂಭ. ಸಿಎಂಗೆ ರಕ್ತದಲ್ಲಿ ಪತ್ರವನ್ನ ಬರೆಯಲು ಮುಂದಾದ ಕರವೇ, ರಕ್ತದಲ್ಲಿ ಪತ್ರ ಬರೆಯಲು ನಾರಾಯಣಗೌಡ ಅವರು ಮುಂದಾಗಿದ್ದಾರೆ. ಇನ್ನು ಗಾಂಧಿನಗರದ ಕರವೇ ಕಚೇರಿಯ ಮುಂದೆ ಪತ್ರ ಚಳುವಳಿಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿನ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದೇ ಇತ್ತು ಅಂದ್ರೂ ಕೂಡ ಅಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗೋದು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಇನ್ನು ಇತ್ತೀಚೆಗೆ ನಡೆದಂತಹ ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ಕೂಡ ಕನ್ನಡಿಗರಿಗೆ ಅನ್ಯಾಯವಾಗಿದೆ. ಈ ಒಂದು ವಿಚಾರವಾಗಿ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಒಂದು ಪತ್ರ ಚಳುವಳಿಯ ಮೂಲಕ ಸರ್ಕಾರವನ್ನ ಎಚ್ಚರಿಸಲು ಮುಂದಾಗಿದ್ದಾರೆ. ಇನ್ನು ಯಾವ ರೀತಿ ಅಂತ ನೋಡೋದಾದ್ರೆ, ರಕ್ತದಲ್ಲಿ ಪತ್ರವನ್ನ ಬರಿತಾ ಇದ್ದಾರೆ. ರಕ್ತದಲ್ಲಿ ಪತ್ರವನ್ನ ಬರೆದು ಕಚೇರಿಯ ಮುಂದೆ, ಅಂದ್ರೆ ಗಾಂಧಿನಗರದ ಕರವೇ ಕಚೇರಿಯ ಮುಂದೆ ಪತ್ರ ಚಳುವಳಿಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಎಸ್, ಇನ್ನು ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಈ ಒಂದು ಪತ್ರ ಚಳುವಳಿ ಕೂಡ ನಡೆಯಲಿದೆ. ಸಿಎಂಗೆ ರಕ್ತದಲ್ಲಿ ಪತ್ರವನ್ನ ಬರೆಯಲು ಮುಂದಾಗಿದ್ದಾರೆ ಕರವೇ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗಿದೆ. ಬರೀ ಕೆಪಿಎಸ್ಸಿ ಪರೀಕ್ಷೆಯಲ್ಲೇ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ನಡೆಯುವಂತಹ ಯಾವುದೇ ಪರೀಕ್ಷೆ ಇರ್ಬೋದು, ಅದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ನೋಡೋದಾದ್ರೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಕನ್ನಡಿಗರಿಗೆ ಅನ್ಯಾಯವಾಗ್ತಾನೆ ಬಂದಿದೆ. ಈ ಒಂದು ವಿಚಾರವಾಗಿ ಧ್ವನಿಯನ್ನ ಎತ್ತಾ ಇದ್ದಾರೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಸಂಪೂರ್ಣವಾಗಿ ಬಂದ್ ಆಗಲಿದೆ ಎನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಈ ಒಂದು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತಹ ದಿನವೇ ಅಂದ್ರೆ 5, 6, 7, 8 ಈ 4 ತರಗತಿಗಳ ಪರೀಕ್ಷೆ ಕೂಡ ಇದೆ. ಮಕ್ಕಳ ಭವಿಷ್ಯವನ್ನ ಲೆಕ್ಕಿಸದೆ ವಾಟಾಳ್ ನಾಗರಾಜ್ ಈ ಕರೆಯನ್ನ ಕೊಟ್ರ ಎನ್ನುವಂತಹ ಪ್ರಶ್ನೆ ಕೂಡ ಇದೀಗ ಬಂದಿರುವಂತದ್ದು. ಎಕ್ಸಾಮ್ ಇದೆಯೋ ಇಲ್ವೋ ಅವತ್ತು ಈ ಒಂದು ಗೊಂದಲದಲ್ಲಿದ್ದಾರೆ ಈಗಾಗಲೇ ಪೋಷಕರು.
ಇನ್ನು ಪರೀಕ್ಷೆಗೆ ಅವಕಾಶವನ್ನ ಕಲ್ಪಿಸಿಕೊಡುವಂತೆ ಪೋಷಕರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಪರೀಕ್ಷೆಯ ದಿನದಂದೇ ಬಂದ್ಗೆ ಕರೆ ಕೊಟ್ಟಿರೋದು ನಿಜವಾಗಿಯೂ ಕೂಡ ಸರಿಯಲ್ಲ, ಈ ಒಂದು ನಿರ್ಧಾರ ಸರಿಯಲ್ಲ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಇನ್ನು ಅಶ್ವವೇಗಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಅಧ್ಯಕ್ಷ ಲೋಕೇಶ್ ತಾಳಿಕೋಟಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು, ಹಾಗೆ ನಮ್ಮ ಕರ್ನಾಟಕ ಬಸ್ಗೆ ಮಸಿ ಬಳಿಯಲಾಯಿತು, ಈ ಒಂದು ವಿಚಾರವಾಗಿ ಈಗಾಗಲೇ ಕರವೇ ಸಂಘಟನೆಗಳು ಒಂದು ಬಂದ್ಗೆ ಮುಂದಾಗಿರುವಂಥದ್ದು. ಮಾರ್ಚ್ 22ನೇ ತಾರೀಕು ಸಂಪೂರ್ಣವಾಗಿ ಕರ್ನಾಟಕವನ್ನು ಬಂದ್ ಮಾಡ್ತೀವಿ ಎನ್ನುವಂತಹ ಕರೆಯನ್ನು ಕೊಟ್ಟಿದೆ. ಆದರೆ ಕರೆ ಕೊಡೋದೇನೋ ಕೊಡ್ತು, ಆದರೆ ಮಕ್ಕಳ ಭವಿಷ್ಯವನ್ನ ನೋಡಿಬಿಟ್ಟು ಕರೆ ಕೊಡಬೇಕಾಗಿತ್ತು. ಆದರೆ ಇದೆಲ್ಲೋ ವಾಟಾಳ್ ನಾಗರಾಜ್ ಅವರ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ. ರಾಜ್ಯದ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ವಾಟಾಳ್ ನಾಗರಾಜ್ ಅವರ ಸಂಘಟನೆ ರಾಜ್ಯಾದ್ಯಂತ ಮಾರ್ಚ್ 3ನೇ ತಾರೀಕಿಂದ 22ನೇ ತಾರೀಕಿನವರೆಗೂ ವಿವಿಧ ಹಂತದ ಹೋರಾಟಗಳನ್ನು ಇಟ್ಕೊಂಡಿದೆ. ಯಾಕಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯೆ ಇರುವಂಥ ವಿವಾದವನ್ನು ಇಟ್ಕೊಂಡು. ಸೊ ಈ ಒಂದು ವಿಚಾರಕ್ಕೆ ನಮ್ಮ ಕೃಪಾ ಸಂಘಟನೆ ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಏನಿದೆಯೋ ಇದು ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸುತ್ತೆ. ಆದರೆ ನಾನು ನಮ್ಮ ಸಂಘಟನೆ ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ 22ನೇ ತಾರೀಕು ಅಂದರೆ ಮಾರ್ಚ್ 22ನೇ ತಾರೀಕು ತಾವೆಲ್ಲರೂ ಸೇರಿಕೊಂಡು ಬಂದ್ ಕರೆ ಕೊಟ್ಟಿದ್ದೀರಿ, ಇಡೀ ರಾಜ್ಯದ ಬಂದನ್ನು ಕರೆಯನ್ನು ಕೊಟ್ಟಿದ್ದೀರಾ. ಸೊ ಅದನ್ನು ನಾವು ವಿರೋಧವನ್ನು ಮಾಡ್ತೀವಿ. ನೀವು ಬಂದನ್ನು ಕರೆ ಕೊಡಿ, ಆ ಎಕ್ಸಾಮ್ಗಿಂತ ಮೊದಲು ಕೊಡಿ, ಇಲ್ಲಾಂದರೆ ಎಕ್ಸಾಮಿನ ನಂತರ ಕೊಡಿ, ಅದು ಸೂಕ್ತ ಆಗುತ್ತೆ ಅಂತ. ಯಾಕೆಂದರೆ ಮೌಲ್ಯಾಂಕನ ಪರೀಕ್ಷೆ ಕಳೆದ 5 ವರ್ಷದಿಂದ ಸತತವಾಗಿ ಪ್ರಾಬ್ಲಮ್ ಆಗ್ತಾನೇ ಇದೆ ರಾಜ್ಯದಲ್ಲಿ. ಶಿಕ್ಷಣ ಈಗಾಗಲೇ ಕುಂಠಿತ ಆಗಿದೆ, ಮತ್ತು ಅದು ಒಂದು ಗುಣಮಟ್ಟದ ಶಿಕ್ಷಣವನ್ನು ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ. ಸೊ ಈಗ ಮೌಲ್ಯಾಂಕನ ಪರೀಕ್ಷೆಯ ಬಗ್ಗೆ ನೀವು ಬಂದು ವಿಚಾರ ಈಗ ಪ್ರಚಾರ ಆಗ್ತಿದ್ದಂಗೆಲ್ಲ ಮಕ್ಕಳು ಪರೀಕ್ಷೆಗೆ ತಯಾರಿ ನಡೆಸೋದನ್ನು ಕೈ ಬಿಡ್ತವೆ. ಏನು ಸಮಸ್ಯೆ ಆದರೆ ಬಸ್ ಬಿಟ್ಟರೆ ಎಲ್ಲರಿಗೂ ಆರಾಮಾಗಿರುತ್ತೆ. ಬಸ್ ಇಲ್ಲಾದರೆ ತುಂಬ ಕಷ್ಟ ಆಗುತ್ತೆ. ಗಾಡಿಯಲ್ಲಿ ಹೋದರೂ ಪೊಲೀಸ್ ಇಟ್ಕೊತಾರೆ, ಅದೇ ಪ್ರಾಬ್ಲಮ್. ಬಸ್ಸೇ ಬೆಟ್ರ್ ಎಲ್ಲರಿಗೂ ಮಕ್ಕಳಿಗೂ. ಗಾಡಿ ಆಟೋ ಹೋದರೆ ಏನು. ಹೆಸರು ನಾರಾಯಣ ಅಂತ. ಈಗ ಯಾವುದೋ ಸ್ಟ್ರೈಕಿಗೋಸ್ಕರ ಎಕ್ಸಾಮ್ ಎಲ್ಲ ಬಂದ್ ಮಾಡೋಕ್ಕಾಗಲ್ಲ. ತುಂಬ ದಿನದಿಂದ 2 ತಿಂಗಳಿಂದ ತುಂಬ ಸರ್ಕಾರ ಆಗಿರ್ಬೋದು, ಮತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು, ಮತ್ತು ಎಲ್ಲ ಸ್ಟಾಫ್ ಆಗಿರ್ಬೋದು ತುಂಬ ವರ್ಕ್ ಮಾಡಿ ಅದೊಂದು ಡೇಟ್ ಹಾಕಿರ್ತಾರೆ. ಆ ಡೇಟ್ ಬಿಟ್ಬಿಟ್ಟು ಬೇರೆ ಯಾರೋ ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಡೇಟಲ್ಲೆಲ್ಲ ಮಾಡೋದು ಸರಿ ಇಲ್ಲ ಅನ್ನೋದು ನಮ್ಮ ಒಪಿನಿಯನ್. ಏನಿಲ್ಲ ಮೇಡಮ್, ಎಕ್ಸಾಮ್ ಬೇಕು ಅಂತಂದರೆ ನಡ್ಕೊಂಡು ಬೇಕಾದ್ರೆ ಬಂದು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಅವ್ರದ್ದು ಡೇಟು ಎಕ್ಸಾಮ್ ಪಾಸ್ ಆಗಬೇಕು ಅಂತ ಅವ್ರ ಮಕ್ಕಳಿಗೆ ಪೇರೆಂಟ್ಸ್ಗೆಲ್ಲ ಇದ್ದರೆ ಅದ್ರ ಪ್ರಕಾರವಾಗಿ ಎಕ್ಸಾಮ್ ನಡ್ಕೊಬೇಕಾದ್ರು ಬಂದು ಎಕ್ಸಾಮ್ನ ಮಾಡಬೇಕು. ಹೋರಾಟಗಾರರು ಅವ್ರು ಮಾಡ್ಬೋದು, ಅವ್ರ ಚಾಯ್ಸು, ಅವ್ರ ಪ್ರಕಾರವಾಗಿ ಅವ್ರು ಮಾಡಲಿ. ಪೇರೆಂಟ್ಸ್ ಪ್ರಕಾರವಾಗಿ ಎಕ್ಸಾಮ್ ಮಾಡಲೇಬೇಕು. ಹಂಗಂತ ಹೇಳ್ಬಿಟ್ಟು ಡೇಟ್ ಚೇಂಜ್ ಮಾಡೋಕ್ಕಾಗ್ತದ್ರಾ? ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಎಷ್ಟೋ ಒಂಥರ ಸರ್ಕಾರ ಖರ್ಚು ಮಾಡಿರ್ತದೆ, ಮತ್ತು ಎಷ್ಟೆಲ್ಲ ಜನ ಕಷ್ಟಪಟ್ಟಿರ್ತಾರೆ. ಬರಬೇಕು ಮೇಡಮ್, ಬರಬೇಕು. ಒಂದಿನ ಮುಂಚೆ ಬಂದು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಏನಿದೆ, ಈ ಒಂದು ಯೋಜನೆಗಳಿಗೆ SC ST ಅನುದಾನದ ಹಣವನ್ನ ಬಳಕೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗ್ಯಾರಂಟಿಗಳಿಗೆ SC ST ಅನುದಾನ ಬಳಕೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮಾರ್ಚ್ 5ಕ್ಕೆ ಬಿಜೆಪಿ ನಾಯಕರ ಬೃಹತ್ ಹೋರಾಟ ಕೂಡ ನಡೆಸಲಿದ್ದಾರೆ. ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳಿಗೆಯನ್ನ ಮೊಳಗಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಕೇಸರಿ ಕಲಿಗಳು ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇಂದು ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ಏರ್ಪಾಡು ಮಾಡಲಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಮುಖ್ಯವಾಗಿ ಆ 5 ಯೋಜನೆಗಳು, ಆ 5 ಗ್ಯಾರಂಟಿಗಳು ತುಂಬಾನೇ ಒಂದು ಸಲಹೆ ಹಾಗೆ ಒಂದು ಬೆಂಬಲವನ್ನ ನೀಡಿರುವಂತಹ ಯೋಜನೆಗಳಾಗಿದೆ. ಆದರೆ ಈ ಒಂದು ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸೋಕೆ SC STಗೆ ಕೊಡಬೇಕಾದಂತಹ ಅನುದಾನದ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡಲೇಬೇಕು ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇಂದು ಮಧ್ಯಾಹ್ನ ಶಾಸಕರ ಭವನದಲ್ಲಿ ಈ ಒಂದು ಸಭೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಕಲ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ. ಸಭೆಯಲ್ಲಿ ಸಂಸದ ಗೋವಿಂದ ಕಾರಜೋಳ, ಎ ನಾರಾಯಣ ಸ್ವಾಮಿ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕಬೇಕು, ಅದು ಯಾವ ರೀತಿಯಿಂದ ಆದ್ರೂ ಸರಿ. ಛಲವಾದಿ ನಾರಾಯಣ ಸ್ವಾಮಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ.
ಈ ಕುರಿತಂತೆ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತಾ ಇರುವಂಥದ್ದು ಇಂದು ಮಧ್ಯಾಹ್ನ. ಈ ಒಂದು ಸಭೆಯಲ್ಲಿ ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಗೋವಿಂದ ಕಾರಜೋಳ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಎನ್ನುವಂತಹ ವಿಚಾರವಾಗಿ ನೋಡೋದಾದ್ರೆ ಕೆಲವೊಂದಷ್ಟು ಅಸ್ತ್ರಗಳು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಿಟ್ಕೊಟ್ಬಿಟ್ಟಿದೆ. ಒಂದು ಕ್ರೈಮ್ ರೈಟ್ಸ್ ಜಾಸ್ತಿ ಆಗಿದೆ. ಈ ಒಂದು ಕ್ರೈಮ್ ರೈಟ್ಸ್ ಬಗ್ಗೆ ಕೂಡ ಧ್ವನಿಯನ್ನ ಎತ್ತಬೇಕು. ಹಾಗೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೂ ಕೂಡ ಕಡಿವಾಣವನ್ನ ಹಾಕಬೇಕು. ಇದರ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಹಾಗೆ ಬೆಲೆ ಏರಿಕೆ ಅಂತಾನೆ ಹೇಳ್ಬೋದು. ಹಾಲಿನ ಬೆಲೆ ಏರಿಕೆ ಆಯಿತು, ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ, ವಿದ್ಯುತ್ ದರ ಏರಿಕೆ ಮಾಡಬೇಕು. ಒಟ್ಟಾರೆಯಾಗಿ ಎಲ್ಲಾ ವಿಚಾರಗಳು ಕಾಂಗ್ರೆಸ್ ಸರ್ಕಾರದ ಏನೇನು ಲೋಪದೋಷಗಳಿದೆ ಅದೆಲ್ಲವೂ ಕೂಡ ಬಿಜೆಪಿಗೆ ಅಸ್ತ್ರವಾಗಿದೆ. ನಾಳೆಯಿಂದ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗ್ತಾ ಇದೆ. ಉಭಯ ಸದನಗಳನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾಷಣವನ್ನ ಮಾಡಲಿದ್ದಾರೆ. ಸರ್ಕಾರದ ಗುರಿ ಏನಿದೆ, ಸಾಧನೆಗಳೇನಿದೆ ಈ ಬಗ್ಗೆ ಭಾಷಣವನ್ನ ಮಾಡಲಿದ್ದಾರೆ ರಾಜ್ಯಪಾಲರು. ಮಾರ್ಚ್ 4ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಕೂಡ ಈ ಒಂದು ಭಾಷಣವನ್ನ ಮಾಡಲಿದ್ದಾರೆ. ಆ ಭಾಷಣದ ಮೇಲೆ ಚರ್ಚೆ ಆರಂಭವಾಗುತ್ತೆ. ಮಾರ್ಚ್ 7ನೇ ತಾರೀಕು ಬಜೆಟ್ ಅನ್ನ ಕೂಡ ಮಂಡನೆ ಮಾಡ್ತಾರೆ. ನಾಳೆಯಿಂದ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದೆ. ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ ಕೂಡ ಸಕಲ ತಯಾರಿಯನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಟಕ್ಕರ್ ಕೊಡೋಕೆ ಈಗಾಗಲೇ ಬಿಜೆಪಿ ಕೂಡ ತಯಾರಿಯನ್ನ ನಡೆಸ್ತಾ ಇದೆ. ಸಭೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಸಭೆಗೆ ಕುರಿತಂತೆ ನೋಡೋದಾದ್ರೆ ಸರ್ಕಾರವನ್ನ ಹಣಿಯೋಕೆ ದೋಸ್ತಿ ನಾಯಕರು ಅಂದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. HDK ನೇತೃತ್ವದಲ್ಲಿ ಜೆಡಿಎಸ್ ಮೀಟಿಂಗ್ ಕೂಡ ಆರಂಭವಾಗ್ತಾ ಇದೆ. ಸಭೆಯಲ್ಲಿ ಹಲವು ನಾಯಕರು ಹಾಗೆ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಸದನದಲ್ಲಿ ಜಂಟಿ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾಗಿದೆ. ಈಗಾಗಲೇ ಕಾನೂನು ಅವ್ಯವಸ್ಥೆ, ಕೆಪಿಎಸ್ಸಿ ಅಕ್ರಮ, ಬಾಣಂತಿಯರ ಸಾವು, ಗ್ರೇಟರ್ ಬೆಂಗಳೂರು ಮೈಕ್ರೋ ಫೈನಾನ್ಸ್ ಹಾಗೆ ಮೈಸೂರಿನ ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಕೇಸ್ ಇವೆಲ್ಲವೂ ಕೂಡ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಎಷ್ಟು ತಯಾರಿಯನ್ನ ನಡೆಸ್ತಾ ಇದೆಯೋ ಹಾಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಅಧಿವೇಶನಕ್ಕೆ ಅಷ್ಟೇ ತಯಾರಿಯನ್ನ ಕೂಡ ನಡೆಸ್ತಾ ಇದೆ. ಮಾರ್ಚ್ 7ನೇ ತಾರೀಕು ಬಜೆಟ್ ಕೂಡ ಇರುವಂಥದ್ದು. ಆ ಒಂದು ಆಯಾ ವ್ಯಯದಲ್ಲಿ ಕರ್ನಾಟಕದ ಜನರಿಗೆ ಏನೆಲ್ಲ ಸಿಗಬಹುದು ಎನ್ನುವಂತಹ ಹಲವಾರು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಮಾರ್ಚ್ 3ನೇ ತಾರೀಕಿನಿಂದ ಮಾರ್ಚ್ 21ರವರೆಗೆ ಬಜೆಟ್ ಅಧಿವೇಶನ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾರ್ಚ್ 4ನೇ ತಾರೀಕು ಸಂಜೆ 6 ಗಂಟೆಗೆ CLP ಸಭೆ ಕೂಡ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಸದನದಲ್ಲಿ ಯಾವ ವಿಚಾರಗಳನ್ನ ಚರ್ಚೆ ಮಾಡಬಹುದು ಆ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ ಈ ಒಂದು CLP ಸಭೆಯಲ್ಲಿ. ಬಜೆಟ್ ಮಂಡನೆ, ವಿರೋಧ ಪಕ್ಷವನ್ನ ಯಾವ ರೀತಿ ಕಟ್ಟಿ ಹಾಕಬೇಕು, ಅವರ ಬಾಯಿಗೆ ಆಹಾರವಾಗಿ ಸಿಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಹಲವು ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ. ಒಟ್ಟಾರೆಯಾಗಿ ಬಜೆಟ್ ಮಂಡನೆ, ಶಾಸಕರ ಕ್ಷೇತ್ರಗಳಿಗೆ ಅನುದಾನದ ಕೊರತೆ ಈ ವಿಚಾರವಾಗಿಯೂ ಕೂಡ ಹಲವು ವಿಚಾರಗಳ ಚರ್ಚೆಗಳನ್ನ ಕೂಡ ಮಾಡಲಿದೆ ಆ ಒಂದು CLP ಸಭೆಯಲ್ಲಿ. ವೀಕ್ಷಕರೇ, ಇದಾಗಿದ್ದು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.